ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೈನರಿ ಟ್ರೀ ಟ್ರಾವರ್ಸಲ್ ಅಲ್ಲಿ ಇನ್ ಆರ್ಡರ್, ಪ್ರೀ ಆರ್ಡರ್ ಮತ್ತೆ ಪೋಸ್ಟ್ ಆರ್ಡರ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಯಾವ ರೀತಿ ಕ್ವಶನ್ ಅನ್ನ ಕೇಳ್ತಾರೆ ಅಂತ ಡಿಸ್ಕಸ್ ಮಾಡೋಣ. ಒಂದು ಮಾಮೂಲಿ ನಿಮಗೆ ಬೈನರಿ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಹೇಳಿ ಅದರಲ್ಲಿ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ನ ಯೂಸ್ ಮಾಡ್ಕೊಂಡು ಟ್ರಾವರ್ಸ್ ಮಾಡಿ ಅಂತ ಕೇಳ್ತಾರೆ. ಇನ್ನೊಂದು ಯಾವ ರೀತಿ ಅಂತಂದ್ರೆ ಟ್ರಾವರ್ಸಿಂಗ್ ಆರ್ಡರ್ ಅನ್ನ, ಇನ್ ಆರ್ಡರ್ ಮತ್ತೆ ಪೋಸ್ಟ್ ಆರ್ಡರ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ತರ ಎರಡು ಆರ್ಡರ್ ಅನ್ನ ಕೊಟ್ಬಿಟ್ಟು ಬೈನರಿ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಸರಿನಾ? ಬೈನರಿ ಟ್ರೀ ಅಂತ ಅಂದ್ರೇನು? ಬೈನರಿ ಟ್ರೀ ಅಂತಂದ್ರೆ ಸಿಂಪಲ್, ಯಾವ ಟ್ರೀಯಲ್ಲಿ ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಸೊ ಆ ನೋಡ್ಗೆ ಮ್ಯಾಕ್ಸಿಮಮ್ 0 ಚೈಲ್ಡ್ ಇರ್ಬೋದು, 1 ಚೈಲ್ಡ್ ಇರ್ಬೋದು, 2 ಚೈಲ್ಡ್ ಇರ್ಬೋದು. ಸರಿನಾ? 0 ಚೈಲ್ಡ್, 1 ಚೈಲ್ಡ್, 2 ಚೈಲ್ಡ್ ಅಷ್ಟೇ. ಒಂದಕ್ಕೆ 0 ಚೈಲ್ಡ್ ಇರ್ಬೋದು, 1 ಚೈಲ್ಡ್ ಇರ್ಬೋದು, ಲೆಫ್ಟ್ ಅಥವಾ ರೈಟ್ ಚೈಲ್ಡ್ ಯಾವ್ದಾದ್ರು ಆಯ್ತು, ಅಥವಾ ಮ್ಯಾಕ್ಸಿಮಮ್ 2 ಚೈಲ್ಡ್ ಇರ್ಬೋದು. ಸೊ ಈ ತರದ್ದು ಕಂಡೀಷನ್ ಇರುವಂತಹ ಟ್ರೀ ಅನ್ನ ಏನಂತ ಕರಿತೀವಿ ನಾವು? ಬೈನರಿ ಟ್ರೀ ಅಂತ ಕರಿತೀವಿ. ಸೊ ಬೈನರಿ ಟ್ರೀನ ಸೊ 0 ಚೈಲ್ಡ್ ಇರ್ಬೋದು, ಕೇವಲ 1 ಚೈಲ್ಡ್ ಇರ್ಬೋದು, 2 ಚೈಲ್ಡ್ ಇರ್ಬೋದು. ಸೊ ಇದನ್ನ ನಾವು ಬೈನರಿ ಟ್ರೀ ಅಂತ ಕರಿತೀವಿ. ಸೊ ಇದನ್ನ ನಾನು ಇವಾಗ ಟ್ರಾವರ್ಸ್ ಮಾಡಬೇಕು. ಸೊ ಟ್ರಾವರ್ಸಿಂಗ್ ಆರ್ಡರ್ ಅನ್ನ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಇನ್ ಆರ್ಡರ್ ಮತ್ತೆ ಪೋಸ್ಟ್ ಆರ್ಡರ್. ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ನಾವು ಟ್ರಿಕ್ ಅನ್ನ ಡಿಸ್ಕಸ್ ಮಾಡಿದ್ವಲ್ವಾ, ಯಾವ ರೀತಿ ನೆನ್ಪಿಟ್ಕೋಬೇಕು ಆರ್ಡರ್ ಟ್ರಾವರ್ಸಿಂಗ್ ಅನ್ನ ಅಂತ. ಸೊ ವೆರಿ ಸಿಂಪಲ್ ನೋಡಿ, ಇಲ್ಲಿ ಏನೋ ಕೂಡ ಇನ್ ಆರ್ಡರ್ ಆಗಿದ್ರೆ, ಇನ್ ಆರ್ಡರ್. ಸೊ ಇನ್ ಆರ್ಡರ್ ಫಾರ್ಮುಲಾ ಏನು? ಫಸ್ಟ್ ಲೆಫ್ಟ್, ನೆಕ್ಸ್ಟ್ ರೂಟ್, ನೆಕ್ಸ್ಟ್ ರೈಟ್. ಗೊತ್ತಾಯ್ತಾ? ಫಸ್ಟ್ ಲೆಫ್ಟ್, ರೂಟ್, ರೈಟ್. ಅದೇ ಏನಾದ್ರೂ ಕೂಡ ಪ್ರೀ ಆರ್ಡರ್ ಆಗಿದ್ರೆ, ಪ್ರೀ ಆರ್ಡರ್ ಆಗಿದ್ರೆ ರೂಟ್, ಲೆಫ್ಟ್, ರೈಟ್. ಅದೇ ಏನಾದ್ರೂ ಕೂಡ ಪೋಸ್ಟ್ ಆರ್ಡರ್ ಆಗಿದ್ರೆ, ಪೋಸ್ಟ್ ಆರ್ಡರ್ ಆಗಿದ್ರೆ ಲೆಫ್ಟ್, ರೈಟ್, ರೂಟ್. ಗೊತ್ತಾಯ್ತಾ? ನೋಡಿ, ಇಲ್ಲಿ ಇನ್ ಆರ್ಡರ್ ಅಂತ ಬಂದಾಗ ಮಧ್ಯದಲ್ಲಿ ರೂಟ್ ಬರಬೇಕು. ಲೆಫ್ಟ್ ಎಡಗಡೆಗೆ ಇರುತ್ತೆ, ರೈಟ್ ಬಲಗಡೆಗೆ ಇರುತ್ತೆ. ಪ್ರೀ ಆರ್ಡರ್, ಪ್ರೀ ಅಂತ ಅಂದ್ರೇನು? ಮುಂದೆ. ಸೊ ರೂಟ್ ಮುಂದ್ಗಡೆ ಬರುತ್ತೆ, ಲೆಫ್ಟ್, ರೈಟ್. ನೆಕ್ಸ್ಟ್ ಪೋಸ್ಟ್, ಪೋಸ್ಟ್ ಅಂತ ಅಂದ್ರೇನು? ಆಮೇಲೆ. ಸೊ ಫಸ್ಟ್ ಲೆಫ್ಟ್, ಆಮೇಲೆ ರೈಟು, ಆಮೇಲೆ ರೂಟು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಈಗ ಅವ್ರು ಕೊಟ್ಟಿರುವಂತ ಆರ್ಡರ್ ಯಾವುದು? ಇನ್ ಆರ್ಡರ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಪೋಸ್ಟ್ ಆರ್ಡರ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ ಆರ್ಡರ್ ಫಾರ್ಮುಲಾ ಏನು? ಲೆಫ್ಟ್, ರೂಟ್, ರೈಟ್. ಸರಿನಾ? ನೆಕ್ಸ್ಟ್ ಪೋಸ್ಟ್ ಆರ್ಡರ್ ಏನಿರೋದು? ಲೆಫ್ಟ್, ರೈಟ್, ರೂಟ್. ಸರಿನಾ? ಎಸ್. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ, ಅಂದ್ರೆ ಬೈನರಿ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡೋಣ. ಈಗ ನಮಗೆ ಒಂದು ವಿಷಯ ಪಕ್ಕಾ ಗೊತ್ತಿದೆ, ಏನು? ಯಾವುದೇ ಒಂದು ಟ್ರೀ ಇದ್ರೂ ಕೂಡ ರೂಟ್ ವ್ಯಾಲ್ಯೂ ಒಂದೇ ಒಂದಿರುತ್ತೆ. ರೂಟ್ ವ್ಯಾಲ್ಯೂ ಅಂದ್ರೆ ಏನು? ಫಸ್ಟ್ ಟಾಪ್ ಅಲ್ಲಿ ಇರುತ್ತಲ್ಲ ಅದು. ಸೊ ಈ ತರ ಇದೆ ಅಂತ ಅನ್ಕೊಳ್ಳಿ ಒಂದು ಬೈನರಿ ಟ್ರೀ. ಇದರಲ್ಲಿ ರೂಟ್ ವ್ಯಾಲ್ಯೂ ಏನು? ಕೇವಲ ಒಂದೇ ಒಂದು ರೂಟ್ ವ್ಯಾಲ್ಯೂ ಇರುತ್ತೆ. ಗೊತ್ತಾಯ್ತಾ? ರೂಟ್ ವ್ಯಾಲ್ಯೂ. ಸೊ ಇಲ್ಲಿ ನನಗೆ ಗೊತ್ತಿದೆ ಪೋಸ್ಟ್ ಆರ್ಡರ್ ಇಂದು ಫಾರ್ಮುಲಾ ಪ್ರಕಾರ ಲೆಫ್ಟ್, ರೈಟ್, ರೂಟ್. ಸೊ ರೂಟ್ ವ್ಯಾಲ್ಯೂ ಕೇವಲ ಒಂದೇ ಒಂದಿರಬೇಕು, ಅದು ಲಾಸ್ಟ್ ಅಲ್ಲಿ ಇರುತ್ತೆ. ಸೊ ಈಗ ಇಲ್ಲಿ ಕೊಟ್ಟಿರುವಂತ ಆರ್ಡರ್ ಅಲ್ಲಿ ಲಾಸ್ಟ್ ಅಲ್ಲಿ ಇರುವಂತದ್ದು ಯಾವುದು? ಎ. ಸೊ ಈಗ ನನಗೇನು ಗೊತ್ತಾಯ್ತು? ಎ ಈಸ್ ಮೈ ರೂಟ್ ವ್ಯಾಲ್ಯೂ. ಸರಿನಾ? ಎ ಈಸ್ ಮೈ ರೂಟ್ ವ್ಯಾಲ್ಯೂ ಅಂತ ನನಗೆ ಗೊತ್ತಾಯ್ತ ತಕ್ಷಣ ಮೇಲ್ಗಡೆ ಹೋಗ್ತೀನಿ, ಇನ್ ಆರ್ಡರ್ಗೆ ಎ ಎಲ್ಲಿದೆ ಅಂತ ಹುಡುಕ್ತೀನಿ. ಸೊ ಎ ಇಲ್ಲಿದೆ ನೋಡಿ. ಆರ್ಡರ್ ಹೆಂಗಿರೋದು? ಲೆಫ್ಟು, ರೂಟು, ರೈಟು. ಈಗ ಇದಷ್ಟು ಕೂಡ ಲೆಫ್ಟ್ ಪಾರ್ಟ್ ಆಗುತ್ತೆ, ಎ ಇನ ಬಲಗಡೆ ಇರೋದೆಲ್ಲ ರೈಟ್ ಆಗುತ್ತೆ. ಎ ವಿಲ್ ಬಿ ಮೈ ರೂಟ್ ವ್ಯಾಲ್ಯೂ. ಗೊತ್ತಾಯ್ತಾ ಯಾವ ರೀತಿ ಕಂಡುಹಿಡಿಯೋದು ರೂಟ್ ವ್ಯಾಲ್ಯೂಸ್ ಅನ್ನ? ಸಿಂಪಲ್. ರೂಟ್ ವ್ಯಾಲ್ಯೂ ಕೊನೆಯಲ್ಲಿರುತ್ತೆ ಪೋಸ್ಟ್ ಆರ್ಡರ್ ಅಲ್ಲಿ, ಅದಕ್ಕೋಸ್ಕರ ಕೇವಲ ಒಂದೇ ಒಂದು ಎಲಿಮೆಂಟ್ ಆಗಿರ್ಬೇಕು ರೂಟ್ ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ಕೊನೆಯ ಎಲಿಮೆಂಟ್ ರೂಟ್ ವ್ಯಾಲ್ಯೂ ಆಗಿರುತ್ತೆ. ಯಾವುದು? ಅದು ಎ. ಸೊ ಇದರಲ್ಲಿ ಎ ಆಗಿದೆ ಅಂತಂದ್ರೆ ಇದರಲ್ಲೂ ಕೂಡ ಅದೇ ಆಗಿರ್ಬೇಕಲ್ವಾ? ಸೊ ಅದಕ್ಕೋಸ್ಕರ ಇನ್ ಆರ್ಡರ್ ಅಲ್ಲಿ ಹುಡುಕ್ತೀನಿ ಎ ಎಲ್ಲಿದೆ ಅಂತ. ಎ ಇಲ್ಲಿದೆ. ಸೊ ಅದರ ಲೆಫ್ಟ್ ಅಲ್ಲಿ ಇರೋದೆಲ್ಲ ಲೆಫ್ಟ್ ಪಾರ್ಟ್, ನೆಕ್ಸ್ಟ್ ರೈಟ್ ಅಲ್ಲಿ ಇರೋದೆಲ್ಲ ರೈಟ್ ಪಾರ್ಟ್. ಎ ಈಸ್ ಮೈ ರೂಟ್ ವ್ಯಾಲ್ಯೂ. ಸೊ ಈಗ ಎ ಅನ್ನ ಬರಿತೀನಿ. ನೆಕ್ಸ್ಟ್ ನನಗೆ ಇವಾಗ ಲೆಫ್ಟ್ ಪಾರ್ಟ್ ಅಲ್ಲಿ ಯಾವ್ದು ಬರ್ತವೆ, ರೈಟ್ ಪಾರ್ಟ್ ಅಲ್ಲಿ ಯಾವ್ದು ಬರ್ತವೆ ಅಂತ ಈಸಿಯಾಗಿ ಗೊತ್ತಾಗೋದು ಇದರಿಂದ. ಯಾಕೆ ನೋಡಿ, ರೂಟ್ ವ್ಯಾಲ್ಯೂ ಮಧ್ಯದಲ್ಲಿ ಇರೋದ್ರಿಂದ ಅದರಲ್ಲಿ ಎಡಗಡೆ ಇರೋದೆಲ್ಲ ಲೆಫ್ಟ್ ಪಾರ್ಟ್, ಬಲಗಡೆಯಲ್ಲಿ ಇರೋದೆಲ್ಲ ರೈಟ್ ಪಾರ್ಟ್. ಸೊ ಅದರಿಂದ ನಾವು ಇನ್ ಆರ್ಡರ್ ಅನ್ನ ಯೂಸ್ ಮಾಡ್ಕೋಬೇಕು. ಸೊ ಎ ಇನ ಲೆಫ್ಟ್ ಅಲ್ಲಿ ಏನಿದೆ ಅದೆಲ್ಲ ಲೆಫ್ಟ್ ಪಾರ್ಟ್, ಎಲ್, ಜಿ, ಎಂ, ಡಿ, ಎನ್, ಬಿ, ಓ. ಸರಿನಾ? ಇದಷ್ಟು ಕೂಡ ನನಗೆ ಲೆಫ್ಟ್ ಪಾರ್ಟ್ ಆಗಿ ಬರುತ್ತೆ. ನೆಕ್ಸ್ಟ್ ರೈಟ್ ಪಾರ್ಟ್ ಆಗಿ ಏನ್ ಬರುತ್ತೆ? ಪಿ, ಸಿ, ಕ್ಯೂ, ಪಿ, ಸಿ, ಕ್ಯೂ. ಇದಷ್ಟು ಕೂಡ ನನಗೆ ಇವಾಗ ರೈಟ್ ಪಾರ್ಟ್. ಸರಿನಾ? ಈಗ ಸೇಮ್ ಆಪರೇಷನ್ ಅನ್ನ ಅಪ್ಲೈ ಮಾಡ್ತಾ ಹೋಗಿ. ವೆರಿ ಸಿಂಪಲ್. ಫಸ್ಟ್ ಎಲ್, ಜಿ, ಎಂ, ಡಿ, ಎನ್, ಬಿ, ಓ. ಈಗ ಏನ್ ಮಾಡಬೇಕು? ಎಷ್ಟು ಲೆಟರ್ಸ್ ಇರೋದು? 1, 2, 3, 4, 5, 6, 7. ಇದರಲ್ಲೂ ನೀವು ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲೆಫ್ಟ್ ಅಂತಾನೆ ಇರೋದು ನೋಡಿ, ಲೆಫ್ಟ್. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು? ಅಷ್ಟೇ ಎಲಿಮೆಂಟ್ಸ್ ಗಳನ್ನ ತಗೋಬೇಕು. ಎಲ್, ಜಿ, ಎಂ, ಜಿ, ಎನ್, ಓ, ಬಿ, ಡಿ. ಸರಿನಾ? ಅಷ್ಟೇ ಎಲಿಮೆಂಟ್ಸ್ ಗಳನ್ನ ತಗೋಬೇಕು. ನೆಕ್ಸ್ಟ್ ಇಲ್ಲಿ ಪಿ, ಸಿ, ಕ್ಯೂ.
ಸೊ ಅಷ್ಟೇ ಎಲಿಮೆಂಟ್ಸ್ ಅನ್ನ ಕೆಳಗಡೆ ತಗೋಬೇಕು. ಈಗ ಎ ಆಲ್ರೆಡಿ ಯೂಸ್ ಆಗಿದೆ, ಡಿ ವರ್ಗು ತಗೊಂಬಂದು ನಿಲ್ಸಿದೀನಿ. ಇನ್ನು ಉಳಿದಿರೋದೇನು ಪಿ ಕ್ಯೂ ಸಿ. ಗೊತ್ತಾಯ್ತಾ? ಎ ಅನ್ನ ಬಿಟ್ಬಿಟ್ಟು, ಯಾಕೆ ಎ ಈಗ ಆಲ್ರೆಡಿ ನನಗೆ ಸೆಲೆಕ್ಟ್ ಆಗಿದೆ ರೂಟ್ ವ್ಯಾಲ್ಯೂ ಆಗಿ. ಸೊ ಇಲ್ಲೂ ಕೂಡ ಎ ಇನ ಲೆಫ್ಟ್ ಅಲ್ಲಿ ಇರೋದೆಲ್ಲ ಲೆಫ್ಟ್ ಪಾರ್ಟು, ರೈಟ್ ಅಲ್ಲಿ ಇರೋದೆಲ್ಲ ರೈಟ್ ಪಾರ್ಟ್ ಆಯ್ತು. ಈಗ ಇದರಲ್ಲಿ ಹೆಂಗ್ ಕಂಡು ಹಿಡಿಯೋದು? ಲೆಫ್ಟ್ ಮತ್ತೆ ರೈಟು, ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಷ್ಟೇ ಎಲಿಮೆಂಟ್ಸ್ ಗಳನ್ನ ಆರ್ಡರ್ ಅಲ್ಲಿ ಬರ್ಕೊಂತಾ ಬರಬೇಕು. ಸೊ ಅವಾಗ ಎಷ್ಟಿದಾವೆ ಅಷ್ಟು ಬರ್ದಾಯ್ತಾ. ನೆಕ್ಸ್ಟ್ ಇನ್ನು ಉಳಿದಿರೋದೇನಾಗಿರುತ್ತೆ, ಈ ಕಡೆ ಸೈಡ್ ಬರುತ್ತೆ. ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗುತ್ತೆ ಅಷ್ಟೇ. ಈಗ ಮತ್ತೆ ಅಪ್ಲೈ ಮಾಡ್ತಾ ಹೋಗಿ. ಏನು ಫಾರ್ಮುಲಾ ಇರೋದು? ಲೆಫ್ಟು ರೂಟು ರೈಟು. ನೆಕ್ಸ್ಟ್ ಇದಕ್ಕೆ ಲೆಫ್ಟ್ ರೈಟ್ ರೂಟ್. ಗೊತ್ತಾಯ್ತಾ? ಈಗ ನೋಡಿ ಇಲ್ಲಿ ಕೊನೆ ಎಲಿಮೆಂಟ್ ಏನಾಗಿರುತ್ತೆ? ರೂಟ್ ವ್ಯಾಲ್ಯೂ ಆಗಿರುತ್ತೆ. ಸೊ ರೂಟ್ ವ್ಯಾಲ್ಯೂ ಏನು ಇವಾಗ ನನಗೆ ಸಿ ಇರೋದು. ಸೊ ಇಲ್ಲೂ ಕೂಡ ನನಗೆ ಸಿ ರೂಟ್ ವ್ಯಾಲ್ಯೂನೇ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬನ್ನಿ, ಕೊನೆ ವ್ಯಾಲ್ಯೂ ಯಾವ್ದಿರೋದು? ಡಿ. ಸೊ ಇಲ್ಲಿ ಡಿ ಅನ್ನ ಹುಡುಕಿದ್ರೆ ಇದರ ಲೆಫ್ಟ್ ಅಲ್ಲಿ ಇರೋದೆಲ್ಲ ಲೆಫ್ಟ್ ಪಾರ್ಟ್, ರೈಟ್ ಅಲ್ಲಿ ಇರೋದೆಲ್ಲ ರೈಟ್ ಪಾರ್ಟ್. ಸಿ ನ ಲೆಫ್ಟ್ ಅಲ್ಲಿ ಇರೋದೆಲ್ಲ ಲೆಫ್ಟ್ ಪಾರ್ಟ್, ಅದರ ರೈಟ್ ಅಲ್ಲಿ ಇರೋದೆಲ್ಲ ರೈಟ್ ಪಾರ್ಟ್. ಸೊ ಇವಾಗ ನನ್ನ ಅಪ್ಡೇಟೆಡ್ ಟ್ರೀ ಏನಾಗುತ್ತೆ? ಎ ಆಲ್ರೆಡಿ ನನಗಿತ್ತು. ಸೊ ಇವಾಗ ಲೆಫ್ಟಿಗೆ ಬರ್ಬೇಕಾರೆ ನನಗೆ ಇಲ್ಲಿ ಡಿ ಅನ್ನ ಯೂಸ್ ಮಾಡ್ಕೋಬೇಕು. ಸರಿನಾ? ಡಿ. ಸೊ ಡಿ ನ ಲೆಫ್ಟ್ ಸೈಡ್ ಅಲ್ಲಿ ಇರೋದೆಲ್ಲ ಏನಾಗುತ್ತೆ? ಎಲ್ ಜಿ ಎಂ. ಇದಷ್ಟು ಕೂಡ ಲೆಫ್ಟ್ ಪಾರ್ಟ್ ಅಂದ್ರೆ ಲೆಫ್ಟ್ ಸಬ್ ಟ್ರೀ ಆಗ್ತವೆ. ಎನ್ ಬಿ ಒ ನನಗೆ ರೈಟ್ ಸಬ್ ಟ್ರೀ ಆಗ್ತವೆ. ಗೊತ್ತಾಯ್ತಾ? ಎಸ್. ಸೊ ಡಿ ನನಗೆ ರೂಟ್ ಅಂತ ಸೆಲೆಕ್ಟ್ ಆದಾಗ ಈ ವ್ಯಾಲ್ಯೂಗಳಿಗೆ ಇಲ್ಲಿ ಬರುತ್ತೆ. ಎ ಆದ್ಮೇಲೆ ಎ ಇಂದ ಡಿಗೆ. ನೆಕ್ಸ್ಟ್ ಈ ಕಡೆ ಎ ಇಂದ ನಾನು ರೈಟ್ ಸೈಡ್ ಅಲ್ಲಿ ಎಲ್ಲಿಗೆ ಬರಬೇಕು? ಸಿ ಬರೀಬೇಕು. ಸಿ ನ ಲೆಫ್ಟ್ ಅಲ್ಲಿ ಇರೋದೇನು? ಪಿ. ಸೊ ಪಿ ವಿಲ್ ಬಿ ದ ಲೆಫ್ಟ್ ಚೈಲ್ಡ್. ನೆಕ್ಸ್ಟ್ ಕ್ಯೂ ವಿಲ್ ಬಿ ದ ರೈಟ್ ಚೈಲ್ಡ್. ಎಲ್ಲಿವರೆಗೂ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು? ಸಿಂಗಲ್ ಎಲಿಮೆಂಟ್, ಈ ತರ ಸಿಂಗಲ್ ಎಲಿಮೆಂಟ್ ಆಗೋವರೆಗೂ. ಸೊ ಈಗ ಸಿಂಗಲ್ ಎಲಿಮೆಂಟ್ ಆಗಿದಾವ? ಎಸ್. ಸೊ ಇವಾಗ ರೈಟ್ ಸೈಡ್ ಇನ್ ಮುಟ್ಟೋ ಅವಶ್ಯಕತೆ ಇಲ್ಲ. ಇನ್ನು ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಎಲ್ ಜಿ ಎಂ ಇದೆ ಮತ್ತೆ ಎನ್ ಬಿ ಒ ಇದೆ. ಸೊ ಲೆಫ್ಟ್ ಪಾರ್ಟ್ ಅಲ್ಲಿ ನಮಗೆ ಎಲ್ ಜಿ ಎಂ ಇದೆ, ರೈಟ್ ಪಾರ್ಟ್ ಅಲ್ಲಿ ಇಲ್ಲಿ ಎನ್ ಬಿ ಒ ಇದೆ. ಸೊ ಇವೆರಡನ್ನ ಸಾಲ್ವ್ ಮಾಡ್ಕೋಬೇಕಷ್ಟೇ. ಸೊ ಇಲ್ಲಿ ಇದನ್ನ ಸ್ಟೆಪ್ 1 ಅಂತ ತೊಗೊಳ್ಳಿ. ನೆಕ್ಸ್ಟ್ ಇದು ಸ್ಟೆಪ್ ನಂಬರ್ 2 ಆಗುತ್ತೆ. ಸರಿನಾ? ಈಗ ಸ್ಟೆಪ್ ನಂಬರ್ 3 ಹೋಗೋಣ. ಸ್ಟೆಪ್ ನಂಬರ್ 3 ಅಲ್ಲಿ ನನಗೆ ಎ ಆಲ್ರೆಡಿ ಫಿಕ್ಸ್ ಆಗಿದೆ, ಡಿ ಫಿಕ್ಸು, ಸಿ ಫಿಕ್ಸು, ಪಿ ಫಿಕ್ಸು, ಕ್ಯೂ ಫಿಕ್ಸು. ಇನ್ನು ಇವೆರಡು ಮಾತ್ರ ಉಳಿದಿರೋದು. ಸೊ ಎಲ್ ಜಿ ಎಂ ಅನ್ನ ಬರೀರಿ. ನೆಕ್ಸ್ಟ್ ಆ ಸೈಡ್ ಒಂದ್ ಸ್ವಲ್ಪ ಜಾಗನ ಬಿಟ್ಟು ಎನ್ ಬಿ ಒ ಅನ್ನ ಬರೀರಿ. ಈಗ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಈ ಲೆಫ್ಟ್ ಪಾರ್ಟ್ ಎಲ್ಲ ಇಲ್ಲಿ ಬಂತು, ರೈಟ್ ಪಾರ್ಟ್ ಎಲ್ಲ ಇಲ್ಲಿ ಬಂತು. ಈಗ ಅದ್ರ ಕೆಳಗಡೆಗೆ ನಾವು ಫಸ್ಟ್ 3 ಎಲಿಮೆಂಟ್ಸ್ ಅನ್ನ ತಗೊಳ್ಳೋಣ. ಎಲ್ ಎಂ ಜಿ. ನೆಕ್ಸ್ಟ್ ಎನ್ ಒ ಬಿ. ನೆಕ್ಸ್ಟ್ 3 ಲೆಟರ್ ಆ ಕಡೆಗೆ ಹೋಗ್ತವೆ. ಎನ್ ಒ ಬಿ. ಸರಿನಾ? ಡಿ ಆಲ್ರೆಡಿ ನನಗೆ ಮಿಡಲ್ ಎಲಿಮೆಂಟ್ ಅಂತ ತಗೊಂಡು ರೂಟ್ ವ್ಯಾಲ್ಯೂ ಮಾಡಿದೀವಿ. ಗೊತ್ತಾಯ್ತಾ ಯಾವ ರೀತಿ ಅಂತ? ಲೆಫ್ಟ್ ಅಲ್ಲಿ ಇದಷ್ಟು, ರೈಟ್ ಪಾರ್ಟ್ ಇದಷ್ಟು ಅಲ್ವಾ? ಸೊ 3 ಎಲಿಮೆಂಟ್ ಇರೋದು. ಸೊ ಫಸ್ಟ್ 3 ಎಲಿಮೆಂಟ್ ಇದ್ರ ಜೊತೆಗೆ ಬರುತ್ತೆ, ಯಾಕಂತಂದ್ರೆ ಇಲ್ಲಿ ಲೆಫ್ಟ್ ಅಲ್ವಾ ಇರೋದು. ನೆಕ್ಸ್ಟ್ ಈ 3 ಎಲಿಮೆಂಟು ರೈಟ್ ಜೊತೆ ಇದ್ರ ಜೊತೆಗೆ ಬರ್ತಾ ಹೋಗುತ್ತೆ. ಸೊ ಈಗ ಏನ್ ಮಾಡ್ಬೋದು? ಸೇಮ್ ಲೆಫ್ಟ್ ರೂಟು ರೈಟ್. ನೆಕ್ಸ್ಟ್ ಇಲ್ಲಿ ಲೆಫ್ಟ್ ರೈಟ್ ರೂಟ್. ಗೊತ್ತಾಯ್ತಾ? ಸೊ ಈ ಫಾರ್ಮುಲಾನ ಯೂಸ್ ಮಾಡಿದಾಗ ಇಲ್ಲಿ ಗೊತ್ತಾಯ್ತು ನೋಡಿ, ಲಾಸ್ಟ್ ಅಲ್ಲಿ ನನಗೆ ರೂಟ್ ವ್ಯಾಲ್ಯೂ ಇರುತ್ತೆ. ಸೊ ಬಿ ಇಸ್ ಮೈ ರೂಟ್ ವ್ಯಾಲ್ಯೂ ಇಲ್ಲಿ. ನೆಕ್ಸ್ಟ್ ಇದರಲ್ಲಿ ರೂಟ್ ವ್ಯಾಲ್ಯೂ ಏನಾಗುತ್ತೆ? ಜಿ ಇಸ್ ಮೈ ಕೊನೆ ಎಲಿಮೆಂಟ್ ಅಲ್ವಾ? ಸೊ ಜಿ ವಿಲ್ ಬಿ ದ ರೂಟ್ ವ್ಯಾಲ್ಯೂ. ಈಗ ಅಪ್ಡೇಟೆಡ್ ಬೈನರಿ ಟ್ರೀ ಏನಾಗುತ್ತೆ? ಎ ಹಂಗೆ ಉಳ್ಕೊಳುತ್ತೆ, ಡಿ ವಿಲ್ ಬಿ ಸೇಮ್, ನೆಕ್ಸ್ಟ್ ಸಿ ವಿಲ್ ಬಿ ಸೇಮ್, ಪಿ ವಿಲ್ ಬಿ ಸೇಮ್, ಕ್ಯೂ ವಿಲ್ ಬಿ ಸೇಮ್. ಈಗ ಇಲ್ಲಿ ಎಲ್ ಜಿ ಎಂ ಬದಲು ಏನು ಬರೀಬೇಕು? ಜಿ ಅನ್ನ ರೂಟ್ ವ್ಯಾಲ್ಯೂ ಆಗಿ ತಗೋಬೇಕು. ಸರಿನಾ? ಜಿ ಅನ್ನ ನಾನು ರೂಟ್ ವ್ಯಾಲ್ಯೂ ಆಗಿ ತಗೊಂತೀನಿ. ಎಲ್ಲು ಅದರ ಲೆಫ್ಟ್ ಚೈಲ್ಡ್ ಆಗುತ್ತೆ ಮತ್ತೆ ಎಮ್ಮು ಅದರ ರೈಟ್ ಚೈಲ್ಡ್ ಆಗುತ್ತೆ. ಗೊತ್ತಾಯ್ತಾ ಯಾವ ರೀತಿ ಅಂತ? ಎಲ್ ಜಿ ಎಂ ಅಲ್ಲಿ ಜಿ ವಿಲ್ ಬಿ ದ ರೂಟ್ ವ್ಯಾಲ್ಯೂ ಆಗುತ್ತೆ, ಎಲ್ಲು ಅದರ ಲೆಫ್ಟ್ ಚೈಲ್ಡ್ ಆಗುತ್ತೆ, ಎಮ್ಮು ಅದರ ರೈಟ್ ಚೈಲ್ಡ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಎನ್ ಬಿ ಒ ಅಲ್ಲಿ ನನಗೆ ಬಿ ವಿಲ್ ಬಿ ದ ರೂಟ್ ಅಂತಂದ್ರೆ ಮಿಡಲ್ ಎಲಿಮೆಂಟ್ ಆಗುತ್ತೆ, ಎನ್ ಲೆಫ್ಟ್ ಚೈಲ್ಡ್ ಆಗುತ್ತೆ ಮತ್ತೆ ಓ ವಿಲ್ ಬಿ ದ ರೈಟ್ ಚೈಲ್ಡ್. ಗೊತ್ತಾಯ್ತಾ? ನೋಡಿ ಇವಾಗ ಬೈನರಿ ಟ್ರೀನಾ? ಎಸ್. ಸೊ ಎಲ್ಲಾ ನೋಡ್ಗಳಿಗೂ ಕೂಡ ಮ್ಯಾಕ್ಸಿಮಮ್ 2 ಚೈಲ್ಡ್ ಇದೆ, 0 ಚೈಲ್ಡ್ ಇರ್ಬೋದು ಅಥವಾ ಕೇವಲ 1 ಚೈಲ್ಡ್ ಇರ್ಬೋದು. ಸೊ ಬೈನರಿ ಟ್ರೀಯನ್ನ ಕನ್ಸ್ಟ್ರಕ್ಟ್ ಮಾಡಿದೀವಿ. ಸೊ ಫಾರ್ಮುಲಾಗಳು ನಿಮಗೆ ಪಕ್ಕಾ ಗೊತ್ತಿರಬೇಕು. ಏನು? ಇನ್ ಆರ್ಡರ್ ಆಗಿದ್ರೆ ಯಾವ ಫಾರ್ಮುಲಾನ ಯೂಸ್ ಮಾಡ್ತೀವಿ? ಇನ್ ಆರ್ಡರ್ಗೆ ನಾವು ಲೆಫ್ಟ್ ರೂಟು ರೈಟ್ ಮಧ್ಯದಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ರೀ ಆರ್ಡರ್ ಆಗಿದ್ರೆ ಏನನ್ನ ಯೂಸ್ ಮಾಡ್ತೀವಿ? ಪ್ರೀ ಅಂತ ಅಂದ್ರೆ ಮುಂದೆ. ಸೊ ರೂಟ್ ಲೆಫ್ಟ್ ರೈಟ್. ಅದೇನಾದ್ರೂ ಪೋಸ್ಟ್ ಆರ್ಡರ್ ಆಗಿದ್ರೆ ಯಾವ್ದನ್ನ ಯೂಸ್ ಮಾಡ್ತೀವಿ? ಪೋಸ್ಟ್ ಆರ್ಡರ್ ಆಗಿದ್ರೆ ಯಾವ್ದನ್ನ ಯೂಸ್ ಮಾಡ್ತೀವಿ? ಲೆಫ್ಟ್
ರೈಟ್ ರೂಟ್. ಸೊ ಆಮೇಲೆ ಪೋಸ್ಟ್ ಅಂತಂದ್ರೆ ಆಮೇಲೆ. ಸೊ ಫಾರ್ಮುಲಾನ ಇಟ್ಕೊಂಡು ಅದ್ರ ಪ್ರಕಾರ ಸಾಲ್ವ್ ಮಾಡ್ತಾ ಹೋಗ್ಬೇಕು, ಸರಿನಾ. ರೂಟ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ ನಾವು ಪೋಸ್ಟ್ ಆರ್ಡರ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಮತ್ತೆ ಸೆಗ್ರಿಗೇಟ್ ಮಾಡೋದಕ್ಕೆ ಲೆಫ್ಟ್ ಪಾರ್ಟ್ ಮತ್ತೆ ರೈಟ್ ಪಾರ್ಟ್ ಅಂತ ಸೆಗ್ರಿಗೇಟ್ ಮಾಡೋದಕ್ಕೆ ನಾವು ಇನ್ ಆರ್ಡರ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಲಿಂಕ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ ಪ್ಲೇ ಲಿಸ್ಟ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್.